ಸಂಕ್ಷಿಪ್ತ ಶ್ರೀ ಸಾಯಿ ಸಚ್ಚರಿತೆ 51ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಸಕಲ ಚರಾಚರ ವಸ್ತುಗಳಲ್ಲಿಯೂ ವ್ಯಾಪ್ತರಾದ ಶ್ರೀ ಸಾಯಿನಾಥರಿಗೆ ಅನಂತ ಪ್ರಣಾಮಗಳು. ಸಕಲ ಭೂತಗಳಲ್ಲಿ ದಯಾಪರರು, ರಕ್ಷಕರು, ಎಲ್ಲ ಕಡೆ ವ್ಯಾಪಿಸಿರುವ ಆದ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥರನ್ನು ಆಶ್ರಯಿಸೋಣ. ಬಾಬಾ ಅವರನ್ನೇ ಏಕಾಗ್ರ ಚಿತ್ತದಿಂದ ಸ್ಮರಿಸಿ ಧ್ಯಾನಿಸಿದರೆ, ಶರಣು ಹೊಂದಿದರೆ ನಮ್ಮ ಎಲ್ಲ ಅಭೀಷ್ಟಗಳು ನೆರವೇರುತ್ತವೆ. ಬಾಬಾ ಅವರು ನಮ್ಮ ಜೀವನದ ಗುರಿಯನ್ನು ತಲುಪಲು ಕೈ ಹಿಡಿದು ಮುನ್ನಡೆಸುವರು. ಮೋಹ ಎಂಬ ಅಲೆಗಳು ಈ ಭವಸಾಗರದಲ್ಲಿ ಆಗಾಗ ತಲೆ ಎತ್ತುತ್ತಿರುತ್ತವೆ. ಇವು ನಮ್ಮ ಕೆಟ್ಟ ಆಲೋಚನೆ ಎಂಬ ದಡಕ್ಕೆ ಬಡಿದು ಮನಸ್ಥೈರ್ಯದ ಮರಗಳನ್ನು ಉರುಳಿಸುತ್ತವೆ. ಇದರಿಂದ ನಮ್ಮ ಧೈರ್ಯ ಕುಂದುತ್ತದೆ. ಅಹಂಭಾವ ಎಂಬ ಬಿರುಗಾಳಿ ಬೀಸಿ ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಕೋಪ, ಆಸೆ, ಅಸೂಯೆಗಳೆಂಬ ಮೊಸಳೆಗಳು ಇಲ್ಲಿ ಭದ್ರವಾಗಿ ವಾಸ ಮಾಡುತ್ತವೆ. ಸುಳಿಗಳ ರೂಪದಲ್ಲಿ ನಾನು, ನನ್ನದು ಎಂಬ ಅಹಂಭಾವವು ಹಾಗೂ ಸಂದೇಹವು ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ದ್ವೇಷ, ನಿಂದನೆಗಳೆಂಬ ಮೀನುಗಳು ಅಲ್ಲಿ ಜಲಕ್ರೀಡೆಯಾಡುತ್ತಿರುತ್ತದೆ. ಈ ಭಯಂಕರವಾದ ಭವಸಾಗರವನ್ನು ದಾಟಲು ಸದ್ಗುರು ಶ್ರೀ ಸಾಯಿನಾಥರು ನಮಗೆ ದೋಣಿಯಂತೆ ಸಹಾಯ ಮಾಡುತ್ತಾರೆ. ಆಗ ಭಕ್ತರಿಗೆ ಯಾವ ಆತಂಕ, ಭಯ, ಭೀತಿಗಳೂ ಇರುವುದಿಲ್ಲ. ನಾವು ಸಾಯಿ ಚರಣಾರವಿಂದಗಳಿಗೆ ನಮಸ್ಕರಿಸಿ, ಹೇ ಗುರುದೇವ, ಇತರ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೆ ನಿಮ್ಮ ಚರಣ ಕಮಲಗಳಲ್ಲಿ ಲೀನವಾಗಲಿ. ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರೂ ಪ್ರತಿದಿನ ಪಾರಾಯಣ ಮಾಡಲಿ. ಹೇ ಶ್ರೀ ಸಾಯಿನಾಥ, ನಿಮ್ಮ ದಿವ್ಯ ಚರಿತ್ರೆಯನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪಠಿಸುವರೋ ಅವರು ಎಂದಿಗೂ ಕ್ಲೇಶ, ತಾಪತ್ರಯ, ಸಂಕಷ್ಟಗಳನ್ನು ಎದುರಿಸುವುದಿಲ್ಲ. ಅವರ ಮನೆಯಲ್ಲಿ ಯಾವ ದಾರಿದ್ರ್ಯ, ಹಸಿವು, ವೇದನೆಗಳಿರುವುದಿಲ್ಲ. ಶ್ರೀ ಸಾಯಿ ಭಕ್ತರಿಗೆ ಸದಾ ಬೆಂಗಾವಲಾಗಿರುವ ಸದ್ಗುರು ಶ್ರೀ ಸಾಯಿನಾಥರು ಎಂತಹ ಕಷ್ಟವನ್ನು ಬೇಕಾದರೂ ಕ್ಷಣಾರ್ಥದಲ್ಲಿ ಪಾರು ಮಾಡುತ್ತಾರೆ. ಶ್ರೀ ಸಾಯಿನಾಥರು ಭಕ್ತರಿಂದ ಬೇಡುವುದು ಶ್ರದ್ಧೆ ಹಾಗೂ ಸಹನೆ. ಇವೇ ಬದುಕಿನ ಅಮೂಲ್ಯ ದಕ್ಷಿಣೆಗಳು. ಪತ್ರ, ಪುಷ್ಪ, ಫಲ, ನೀರು ಯಾರಿಗೆ ಯಾವುದು ಶಕ್ತವೋ ಅದನ್ನೇ ಭಕ್ತಿಯಿಂದ ಬಾಬಾ ಅವರಿಗೆ ಅರ್ಪಿಸಿದರೆ ಅವರು ಅನಂತ ಫಲಗಳನ್ನು ನಮಗೆ ಕರುಣಿಸಿ ಇಹಪರಗಳಲ್ಲಿ ಶಾಂತಿ ಸೌಖ್ಯಗಳನ್ನು ನೀಡುತ್ತಾರೆ. ಶ್ರೀ ಸಾಯಿ ಅವರನ್ನು ನಂಬಿದರೆ ತಾಯಿಯಂತೆ ಕರುಣಾಮಯಿಯಾಗಿ ಭಕ್ತರನ್ನು ಮಡಿಲ ಮಕ್ಕಳಂತೆ ಕಾಪಾಡುತ್ತಾರೆ. ಫಲಶ್ರುತಿ. ಶ್ರೀ ಸಾಯಿನಾಥರ ಪವಿತ್ರ ಕಥಾಮೃತವನ್ನು ಭಕ್ತರೆಲ್ಲ ನಮ್ಮ ಕಿವಿಗಳಿಂದ ಆಸ್ವಾದಿಸಿ ಧನ್ಯರಾಗೋಣ. ಪವಿತ್ರವಾದ ಗೋದಾವರಿ ಜಲದಲ್ಲಿ ಸ್ನಾನ ಮಾಡಿ ಶಿರಡಿ ಕ್ಷೇತ್ರದಲ್ಲಿರುವ ಸದ್ಗುರು ಸಮರ್ಥ ಶ್ರೀ ಸಾಯಿನಾಥರ ಸಮಾಧಿ ದರ್ಶನ ಮಾಡಿ ಈ ಸಚ್ಚರಿತೆಯನ್ನು ಪಾರಾಯಣ ಮಾಡಬೇಕು. ಶ್ರವಣ ಮಾಡಿದರೂ ಸಾಕು, ಫಲ ಸಿಗುತ್ತದೆ. ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಪ್ರೇಮ, ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಶ್ರೀ ಸಾಯಿ ಸಚ್ಚರಿತೆಯನ್ನು ಪಾರಾಯಣ ಮಾಡಿದರೆ ನಮ್ಮ ಸಂಕಟಗಳು ದೂರವಾಗುತ್ತವೆ. ಬಡವರಿಗೆ ಕ್ರಮೇಣ ಧನ ದೊರೆತು ಸಂತೃಪ್ತಿಯಿಂದ ಬಾಳುವಂತಾಗುತ್ತದೆ. ಪ್ರಾಮಾಣಿಕವಾದ ವ್ಯಾಪಾರ ವ್ಯವಹಾರಗಳಲ್ಲಿ ಪೂರ್ಣ ಯಶಸ್ಸು ಸಿಗುತ್ತದೆ. ಭಕ್ತಿಗೆ ಯೋಗ್ಯವಾದ ಫಲ ದೊರೆಯುತ್ತದೆ. ಆದ್ದರಿಂದ ಶ್ರೀ ಸಾಯಿ ಸಚ್ಚರಿತೆಯ ಪಾರಾಯಣ ಮಾಡಿದರೆ ಶ್ರೀ ಸಾಯಿ ಸಮರ್ಥರು ಪ್ರಸನ್ನರಾಗಿ ದಾರಿದ್ರ್ಯ, ಅಜ್ಞಾನಗಳನ್ನು ತೊಲಗಿಸಿ ಜ್ಞಾನ ಹಾಗೂ ಧನ ಸಂಪಾದನೆಗೆ ದಾರಿಯಾಗುತ್ತಾರೆ. ಪ್ರತಿದಿನ ಈ ಗ್ರಂಥದ ಒಂದು ಅಧ್ಯಾಯವನ್ನು ಪಠಿಸಿದರೆ ಸಾಕು, ಅಮಿತವಾದ ಸುಖ ದೊರೆಯುತ್ತದೆ. ಗುರುಪೌರ್ಣಿಮೆ, ಶ್ರೀ ಕೃಷ್ಣಾಷ್ಟಮಿ, ರಾಮನವಮಿ ಹಾಗೂ ವಿಜಯದಶಮಿಗಳಂದು ಶ್ರೀ ಸಾಯಿ ಸಚ್ಚರಿತೆಯನ್ನು ಮನೆಯಲ್ಲಿ ಪಠಿಸಿದರೆ ಶುಭ. ಶ್ರವಣ, ಮನನ, ಕೀರ್ತನ, ಪಾದಸೇವನೆ, ಅರ್ಚನ, ವಂದನೆ, ಸಖ್ಯ, ಆತ್ಮನಿವೇದನೆ, ಸ್ಮರಣಗಳೆಂಬ ನವವಿಧ ಭಕ್ತಿಯಿಂದ ಮೋಕ್ಷವನ್ನು ಬಯಸಿದರೆ ಶ್ರೀ ಸದ್ಗುರು ಸಾಯಿನಾಥರು ಅದನ್ನು ನಮಗೆ ಕರುಣಿಸುತ್ತಾರೆ. ಗುರುಗಳು ತಾಯಿ ತಂದೆಗಿಂತ ಮಿಗಿಲಾದವರು. ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಾತ್ರ ನಮ್ಮನ್ನು ಕಾಪಾಡಬಲ್ಲಳು. ಗುರುಗಳು ನಮ್ಮನ್ನು ಹೊರಗಿನಿಂದ ಸದಾ ಕಾಪಾಡುತ್ತಾರೆ. ತಂದೆ ಕ್ಷಣಿಕ ವಸ್ತುಗಳನ್ನು ನೀಡಬಹುದು. ಗುರುಗಳು ಅಕ್ಷಯ ಸತ್ಯವನ್ನೇ ನಮಗೆ ಅನುಗ್ರಹಿಸುತ್ತಾರೆ. ಓಂ ಸಾಯಿ, ಶ್ರೀ ಸಾಯಿ, ಜೈ ಜೈ ಸಾಯಿ, ಇದೇ ಗುರುಗಳ ಮಹಾಮಂತ್ರ. ಸದಾ ಇದನ್ನು ಜಪಿಸುವವರೆಗೆ ಯಾವ ಗ್ರಹ ಪೀಡೆಯೂ ಇರುವುದಿಲ್ಲ, ಸಾಂಸಾರಿಕ ತಾಪಗಳೂ ಇಲ್ಲ, ಯಾವ ಸಂಕಟವೂ ಇವರನ್ನು ತಟ್ಟಲಾರದು. ಸಾಯಿ ಸಮರ್ಥರ ಪ್ರಾರ್ಥನೆಯನ್ನು ಮನಸಾ ಮಾಡುತ್ತಾ ಅವರನ್ನು ಬಾಬಾ, ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರವಾಗಲಿ. ನಿಮ್ಮ ದಿವ್ಯ ಸುಂದರ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಲಿ. ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ ಎಂದು ಭಕ್ತಿಯಿಂದ ಬೇಡೋಣ. ಸದಾ ಬೇವಿನ ವೃಕ್ಷದಡಿ ಆಸೀನರಾಗಿ ಅದು ಕಹಿಯಾದರೂ ಅಮೃತ ಸಮಾನವೆನಿಸುವ ಪರಮಾತ್ಮ ಸ್ವರೂಪರಾದ ಶ್ರೀ ಸಾಯಿನಾಥರನ್ನು ನಮಸ್ಕರಿಸೋಣ. ಹೀಗೆ ಶ್ರೀ ಸಾಯಿನಾಥರನ್ನು ಭಕ್ತಿಯಿಂದ ನಮಸ್ಕರಿಸಿ ಅವರ ಅಂತರಂಗ ಭಕ್ತರಾದ ಹೇಮಾಡ ಪಂತರನ್ನು ಸ್ಮರಿಸಿ ಅವರಿಂದ ಮೂಲ ಮರಾಠಿಯಲ್ಲಿ ಶ್ರೀ ಸಾಯಿ ಅವರೇ ಬರೆಸಿದ ಶ್ರೀ ಸಾಯಿ ಸಚ್ಚರಿತೆಯ ಕನ್ನಡ ಸಂಗ್ರಹವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀ ಸಾಯಿನಾಥರ
ಕೃಪಾಶೀರ್ವಾದಗಳು ನಮಗೆ ಸದಾ ಬೆಂಗಾವಲಾಗಿರಲಿ ಎಂದು ಪ್ರಾರ್ಥಿಸಿ ಧನ್ಯರಾಗೋಣ ಎಂಬುದಿಗೆ ಶ್ರೀ ಸಾಯಿ ಸಚ್ಚರಿತೆಯ 51ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.